ನಮಸ್ಕಾರ. ನಾನು ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ. ನಾವು ಏನಂತಂದರೆ ಈ ಅಜ್ಜಿ ಹಬ್ಬ ಮತ್ತು ಹೋಳಿಗೆಮ್ಮ ಅಂತೇಳಿ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾರೆ. ಈ ಆಚರಣೆ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅಂದರೆ ಚಿತ್ರದುರ್ಗ ಮತ್ತು ದಾವಣಗೆರೆ ಮತ್ತು ವಿಜಯನಗರ, ಬಳ್ಳಾರಿ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅತಿಯಾಗಿ ಈ ಒಂದು ಹಬ್ಬನ ಮುಂಚೆಯಿಂದ ಆಚರಣೆ ಮಾಡ್ಕೊಂಬತ್ತಿದ್ದಾರೆ. ಹಾಗೆಯೇ ನಮ್ಮ ಚಿತ್ರದುರ್ಗದ ಕರವಿನಕಟ್ಟೆ ಸರ್ಕಲಲ್ಲಿ ಈ ದಿನ ಒಂದು ಅಜ್ಜಿ ಹಬ್ಬನ ಆಚರಣೆ ಮಾಡಿದ್ದಾರೆ. ಹೋಳಿಗೆಮ್ಮ ಅಥವಾ ಅಜ್ಜಿ ಹಬ್ಬ ಅಂತ ಇದನ್ನು ವಿಶೇಷವಾಗಿ ಕರೀತಾರೆ. ಈ ಒಂದು ಹೋಳಿಗೆಮ್ಮದ ಆಚರಣೆಯ ಬಗ್ಗೆ, ವಿಶೇಷದ ಬಗ್ಗೆ ನಮ್ಮ ಚಿತ್ರದುರ್ಗದ SRS ಕಾಲೇಜಿನ ಇಂಗ್ಲೀಷ್ ಪ್ರಾಧ್ಯಾಪಕರಾದಂತಹ ನಮ್ಮ ವೆಂಕಟೇಶ್ ಸರ್ ಈ ಒಂದು ಹೋಳಿಗೆಮ್ಮ ಬಗ್ಗೆ ನಮ್ಮ ಅನಿಸಿಕೆಗಳನ್ನು ಈಗ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಈ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಅವ್ರಾಗ ಹೇಳ್ಸೋಣ, ಬನ್ನಿ. ಗುಡ್ ಈವ್ನಿಂಗ್ ಎವ್ರಿವನ್. ನಮ್ಮ ಈ ಮಧ್ಯ ಕರ್ನಾಟಕದ ಚಿತ್ರದುರ್ಗದಲ್ಲಿ ಕರವಿನಕಟ್ಟೆ ಸರ್ಕಲಲ್ಲಿ ಏಕನಾಥೇಶ್ವರಿ ಅಮ್ಮನವರ ಈ ಹೋಳಿಗೆಮ್ಮ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಚರಣೆ. ಇದನ್ನು ಸರ್ವೇ ಸಾಮಾನ್ಯವಾಗಿ ಆಷಾಢದಲ್ಲೇ ಯಾಕೆ ಮಾಡ್ತಾರೆ ಅಂತಂದರೆ, ಈ ಆಷಾಢದಲ್ಲಿ ಮಾಡ್ತಕ್ಕಂಥ ಈ ಆಷಾಢದ ಕೊನೆಯ ಈ ಒಂದು ವಾರ, ಈ ಒಂದು ವಾರದಲ್ಲಿ ಮಂಗಳವಾರದ ದಿನ ಈ ಒಂದು ಹೋಳಿಗೆಮ್ಮನನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಪ್ರತಿ ಮನೆಯಲ್ಲಿ, ಈ ಭಾಗದಲ್ಲಿರ್ತಕ್ಕಂಥ ಪ್ರತಿ ಮನೆಯಲ್ಲಿ ಹೋಳಿಗೆಯನ್ನು ಮಾಡಿ ಆ ಒಂದು ಇದರಲ್ಲಿ ಪ್ಲೇಟಲ್ಲಿ ಇಟ್ಟುಕೊಂಡು ಅರಿಶಿಣ, ಕುಂಕುಮ ಮತ್ತು ಕಾಯನ್ನು ಹೊಡೆದು ಇಲ್ಲಿ ಒಂದು ಪುಟ್ಟಿಯಲ್ಲಿ ತಗೊಂಡು ಬಂದು ವಿತ್ತ ಕುಡಿಕೆಯ ಸಮೇತ ತಗೊಂಡು ಬಂದು ಏಕನಾಥೇಶ್ವರಿ ಅಮ್ಮನವರ ಈ ಒಂದು ಗುಡಿಯ ಮುಂಭಾಗದಲ್ಲಿ ಲೈನಿಗೆ ಇದನ್ನು ಇಟ್ಟು ಭಕ್ತಿಯಿಂದ ನಮಿಸಿ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡ್ತಕ್ಕಂಥದ್ದು, ಆಷಾಢ ಮಾಸದ ಕೊನೆಯ ವಾರದಲ್ಲಿ. ಯಾಕಂದರೆ ಶ್ರಾವಣ ಬಂತು ಅಂತಂದರೆ ಈ ಆಚರಣೆಯನ್ನು ಮಾಡೋದಿಲ್ಲ. ಇದು ವಿಶೇಷವಾಗಿರ್ತಕ್ಕಂಥ ಒಂದು ಆಚರಣೆಯಾಗಿದೆ. ಪ್ರತಿಯೊಂದು ಮನೆಯಲ್ಲಿಯೂ ಸಹ ತೆಂಗಿನಕಾಯನ್ನು ಹೊಡೆದು ಆ ಒಂದು ತೆಂಗಿನಕಾಯಿನ ಒಪ್ಪನ್ನು ತಗೊಂಡು ಬಂದು ಇಲ್ಲಿ ಅಮ್ಮನವರಿಗೆ ಇಟ್ಟು ಆ ಹೋಳಿಗೆಯನ್ನು ತುಂಬ ಸಡಗರದಿಂದ ಮಾಡ್ತಾರೆ. ಇದು ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ. ಇಲ್ಲಿ ಪ್ರತಿಯೊಂದು ಮನೆಯ ಹೆಣ್ಣುಮಗಳು, ಇಡೀ ಮನೆಯ ಎಲ್ಲ ಸದಸ್ಯರು ಸಹ ಸೇರಿ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಮಾಡಿ ಈ ಅಮ್ಮನನ್ನ ಸಂಜೆಯ ತನಕ, ಬೆಳಗ್ಗೆಯಿಂದ ಹಿಡಿದು ಸಂಜೆಯವರೆಗೂ ಈ ಆಚರಣೆಯನ್ನು ಮಾಡ್ತಾ ಸಂಜೆಯಲ್ಲಿ ಒಂದು ಟ್ರ್ಯಾಕ್ಟರಲ್ಲಿ ಇದನ್ನೆಲ್ಲ ತುಂಬಿಕೊಂಡು ಊರಿನ ಹೊರಭಾಗದ ಒಂದು ಬೇವಿನ ಮರದ ಕೆಳಗಡೆ ಇದನ್ನು ಭಕ್ತಿಯಿಂದ ಇಟ್ಟು ಇದನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟನೇ, ಇಂದಿನ ಕಾಲದಿಂದಲೂ, ಮದಕರಿ ನಾಯಕನ ಕಾಲದಿಂದಲೂ ಸಹ ಈ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಯಾಕೆಂದರೆ ಹಿಂದೆ ಈ ಮಕ್ಕಳಿಗೆ ಸಿಡುಬು, ದಡಾರ, ಕಾಲರ ಹೀಗೆ ಅನೇಕ ರೋಗ ರುಜಿನಗಳು ಬರ್ತಾ ಇದ್ವು. ಅವುಗಳು ಬರಬಾರದು ಅಂತಂದು ಅಮ್ಮನಿಗೆ ದೈವಿಕವಾಗಿ ಈ ಆಚರಣೆಯನ್ನು ಮಾಡ್ತಾ ಇದ್ರು. ಈ ರೀತಿ ಮಾಡೋದರಿಂದ ಮಕ್ಕಳಿಗೆ ರೋಜನೆಗಳು ಬರ್ತಿರ್ಲಿಲ್ಲ. ಹಾಗಾಗಿ ಈ ಆಚರಣೆ ತುಂಬ ವಿಶೇಷವಾಗಿದೆ. ಇದನ್ನ ನೋಡಿ ಕಣ್ಮನ ತುಂಬಿಕೊಳ್ಳುವುದೇ ಒಂದು ವಿಶೇಷ. ಯಾಕೆಂದರೆ ಪ್ರತಿ ಸಾಲಿನಲ್ಲಿ ಸುಮಾರು ಇಲ್ಲಿ ಒಂದು 6 ಸಾಲುಗಳಿವೆ. ಈ 5-6 ಸಾಲುಗಳಲ್ಲಿ ಸುಮಾರು ನೋಡಿದರೆ ವೀಕ್ಷಕರೇ, ನೀವು ಇದನ್ನ ಕಣ್ಮನ ತುಂಬಿಕೊಳ್ತೀರಾ. ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಈ ಹೋಳಿಗೆಮ್ಮ ಇದು ನಿಜವಾಗಲೂ ನೋಡಿ ಎಷ್ಟು ಚೆನ್ನಾಗಿ ಈಗೆಲ್ಲ ತುಂಬ್ತಾ ಇದ್ದಾರೆ. ಇದನ್ನ ತುಂಬಿ ಚೀಲದಲ್ಲಿ ತುಂಬಿ ಆ ಒಂದು ಟ್ರ್ಯಾಕ್ಟರಿಯಲ್ಲಿ ಇಟ್ಟು ವಿಶೇಷವಾದ ಒಂದು ಕೊಡದಲ್ಲಿ ಇದನ್ನು ತಗೊಂಡು ಹೋಗ್ತಾರೆ. ಈ ಅಮ್ಮನನ್ನು ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ. ಈ ತಾಯಿ ಏಕನಾಥೇಶ್ವರಿ ಈ ಇಡೀ ದುರ್ಗದ ಜನತೆಗೆ ಒಳ್ಳೆಯದು ಮಾಡಲಿ, ಯಾವುದೇ ರೋಗ ರುಜಿನಗಳು ಬರದಂತೆ ಕಾಪಾಡಲಿ. ಮತ್ತು ಈ ಎಲ್ಲ ಭಕ್ತಾದಿಗಳು ಸಹ ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಅತ್ಯಂತ ಈ ಒಂದು ಆಚರಣೆಯನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗಲಿ ಅಂತಕ್ಕಂಥದ್ದು ನಮ್ಮ ಒಂದು ಭಿನ್ನಹ. ಮತ್ತು ಇನ್ನೊಂದು ವಿಶೇಷ, ಇಲ್ಲಿ ಏಕನಾಥೇಶ್ವರಿ ಅಮ್ಮನವರ ಈ ಆಷಾಢ ಮಾಸದಲ್ಲಿ ಈ ದಿನ ವಿಶೇಷವಾಗಿ ಮಳೆ ಬಂದೇ ಬರುತ್ತೆ. ಸಾಮಾನ್ಯವಾಗಿ ಮಳೆ ಬಂದು ಇಲ್ಲಿ ನೀರು ಸಹ ಹರಿತಾ ಇರುತ್ತೆ. ಇದರ ಮೇಲೆ ಮಧ್ಯಾಹ್ನದ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ಮಳೆ ಬರ್ತಾ ಇರುತ್ತೆ. ಅದನ್ನು ನೋಡೋದಕ್ಕೆ ಒಂದು ವಿಶೇಷ ಮತ್ತು ಆನಂದ. ಯಾಕೆ ಅಂತಂದರೆ ಆ ಒಂದು ತುಂತುರು ಹನಿಯಲ್ಲಿ ಈ ಜುಳು ಹರಿತಕ್ಕಂಥ ನೀರು ಆ ರೀತಿ ಹೋಗ್ತಾ ಇದ್ರು ಸಹ ಉರಿಯುವ ಊದಿನ ಕಡ್ಡಿಯು ಆರದೆ ಅದು ಉರಿತಾ ಇರ್ತಕ್ಕಂಥದ್ದು ಇಲ್ಲಿಯ ಒಂದು ಅಮ್ಮನವರ ಒಂದು ವಿಶೇಷತೆ. ಇದು ಖಂಡಿತವಾಗಿಯೂ ಎಲ್ಲ ಭಕ್ತಾದಿಗಳು ಸಹ ಇದನ್ನು ಕಣ್ಮನ ತುಂಬಿಕೊಳ್ಳಿ. ಮತ್ತು ಈ ಆಚರಣೆ
ನಡೀಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ವಿಶೇಷ. ಈ ಒಂದು ಏಕನಾಥೇಶ್ವರಿ ಅಮ್ಮನವರ ಮುಂಭಾಗದಲ್ಲಿರ್ತಕ್ಕಂಥದ್ದು ನಮ್ಮ CT ಕೃಷ್ಣಮೂರ್ತಿ ಸರ್ ಅವರ ಮನೆ. ಇದು ಖಂಡಿತವಾಗಲೂ ಅವರ ಒಂದು ಕೃಪಾ ಆಶೀರ್ವಾದ ಮತ್ತು ಕೃಪಾ ಕಟಾಕ್ಷ. ಅವರು ಈ ಒಂದು ಅಮ್ಮನವರಿಗೆ ವಿಶೇಷವಾಗಿ ನಡ್ಕೊಳ್ತಕ್ಕಂಥ ಒಬ್ಬ ದೈವ ಪುರುಷರು ನಮ್ಮ CTK ಸರ್, ಮಾಜಿ ನಗರಸಭಾ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಸಹ ಹೌದು. ಇಲ್ಲಿಯ ಭಾಗದ ಜನಗಳಿಗೆ ತುಂಬ ವಿಶೇಷ ಸೌಲಭ್ಯಗಳನ್ನು ಮಾಡಿಕೊಟ್ಟು, ಇಲ್ಲಿಯ ಜನತೆ ಅಂತಂದರೆ ನಮ್ಮ CTK ಸರ್ಗೆ ತುಂಬ ಇಷ್ಟ. ಇಲ್ಲಿ ರೋಡ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಮತ್ತು ಇಲ್ಲಿಯ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಮಗೆ ಈ ಸದಸ್ಯರು ಸಿಕ್ಕಿರ್ತಕ್ಕಂಥದ್ದು ಈ ನಮ್ಮ ವಾರ್ಡಲ್ಲಿ ನಾವು ಧನ್ಯರು, ನಿಜವಾಗ್ಲೂ ಪುಣ್ಯ ಮಾಡಿದ್ದೇವೆ. ನಮ್ಮ CTK ಸರ್ಗೂ ಸಹ ಈ ತಾಯಿ ಏಕನಾಥೇಶ್ವರಿ ಒಂದು ಒಳ್ಳೆಯದನ್ನು ಮಾಡಲಿ ಮತ್ತು ಈ ಭಾಗದ ಎಲ್ಲ ಜನಗಳಿಗೂ ಒಳ್ಳೆಯದನ್ನು ಮಾಡಲಿ. ನಾವೆಲ್ಲರೂ ಈ ತಾಯಿಯ ಆಚರಣೆಯನ್ನು ಪ್ರತಿ ವರ್ಷವೂ ಈ ಆಷಾಢ ಮಾಸದ ಕೊನೆಯ ವಾರದಲ್ಲಿ, ಅದು ವಿಶೇಷವಾಗಿ ಮಂಗಳವಾರ, ಇದನ್ನು ನಾವು ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ಕೊಂಡು ಬರೋಣ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಈ ತಾಯಿ ಕಾಪಾಡಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಒಂದು ಸಣ್ಣ ಈ ಒಂದು ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮತ್ತು ಭಕ್ತಿಪೂರ್ವಕ ನಮನಗಳು ತಾಯಿ ಏಕನಾಥೇಶ್ವರಿ. ಈ ಹಬ್ಬನ ಹೋಳಿಗೆ ಹಬ್ಬ ಅಂತ ಕರೀತಾರೆ. ಇದನ್ನ ಬಂದ್ಬಿಟ್ಟು ಕರ್ವೆಂಕಟ್ಟೆ ಸರ್ಕಲ್ ಏಕನಾಥೇಶ್ವರಿ ದೇವಸ್ಥಾನ ಮುಂಭಾಗ ಆಚರಣೆ ಮಾಡ್ತಾ ಇರೋದು ನಾವು. ಇದು ಯಾವ ರೀಸನ್ಗೋಸ್ಕರ ಹಬ್ಬನ ಆಚರಣೆ ಮಾಡ್ತೀವಿ ಅಂತಂದೇಳಂದ್ರೆ, ಸಣ್ಣ ಮಕ್ಕಳಿಗೋಸ್ಕರ ಮಾಡೋದಿದ್ದು, ಯಾವುದೇ ರೀತಿಯಾದ ರೋಗ ರುಜಿನಗಳಾಗಲಿ ಯಾವುದೇ ರೀತಿಯಾದ ಇದನ್ನ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೋಳಿಗೆ ಹಬ್ಬನ ಆಚರಣೆ ಮಾಡ್ತೀವಿ ನಾವು. ಈ ಹಬ್ಬ ಬಂದ್ಬಿಟ್ಟು ಆಷಾಢದ ಕೊನೆಯ ಮಂಗಳವಾರ ಆಚರಣೆ ಮಾಡ್ತೀವಿ ನಾವು.